ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಜೀವನದಲ್ಲಿ ಘಟಿಸುವಂಥ ಘಟನೆಗಳಿಗೆ, ಹಾಗೆಯೇ ಪರಿಸ್ಥಿತಿಗಳಿಗೆ, ಹಾಗೆ ಜೀವನದಲ್ಲಿ ಆಗುವಂಥ ಆಗುಹೋಗುಗಳಿಗೆ ಏನು ಕಾರಣ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಆದರೆ ಅದು ಕೆಲವೊಮ್ಮೆ ದೀರ್ಘ ಕಾಲದವರೆಗೆ ಮುಂದುವರಿತಾ ಇರುತ್ತೆ. ಎಷ್ಟೋ ಸಾರಿ ಎಲ್ಲ ಚೆನ್ನಾಗಿದೆ, ಮದುವೆ ಆಗ್ತಾ ಇರಲ್ಲ, ಎಲ್ಲ ಚೆನ್ನಾಗಿದೆ, ಜಾಬ್ ಸಿಗ್ತಾ ಇರಲ್ಲ. ಎಷ್ಟೋ ಸಾರಿ ಏನಾಗಿರುತ್ತೆ ಅಂದರೆ ತುಂಬ ಒಂದು ಕಾಯಿಲೆ ಜೊತೆಗೆ ಎಲ್ಲ ನಾನು ಚೆನ್ನಾಗಿದ್ದೇನೆ, ನನಗೇನು ಮಾನಸಿಕವಾದಂಥ ತೊಂದರೆ ಇಲ್ಲ, ಆದರೆ ಅತಿಯಾದ ಭಯ, ಕೋಪ ಮತ್ತು ನನಗೆ ಅರಿವಿಲ್ಲದೆಯೇ ನನಗೆ ಅನ್ನಿಸ್ತಾ ಇದೆ ನಾನು ಸುಯಿಸೈಡ್ ಮಾಡ್ಕೋಬೇಕು, ನಾನು ಸತ್ತುಬಿಡಬೇಕು. ಈ ಥರ ಯಾವುದೋ ಕಲ್ಪನೆಗಳು ಮತ್ತು ಯಾವ ವ್ಯಕ್ತಿಯನ್ನು ನಾನು ದ್ವೇಷಿಸಿದ್ದೇನೆ, ದೂರ ಇರಬೇಕು ಅಂತ ಬಯಸಿದ್ದೇನೆ, ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯ ಬಗ್ಗೆ ಸೆಳೆತ ಉಂಟಾಗೋದಕ್ಕೆ ಪ್ರಾರಂಭ ಆಗೋದು. ಅಂದರೆ ಅಲ್ಲಿ ಯಾವುದೋ ಒಂದು ಕಾರಣವಿಲ್ಲದೆಯೇ ಇದ್ದಕ್ಕಿದ್ದಂತೆ ಜೀವನದಲ್ಲಿ ಏರುಪೇರುಗಳು ಹಠಾತ್ತಾಗಿ ಸಂಭವಿಸ್ತಕ್ಕಂಥದ್ದು. ಅದರಲ್ಲಂತೂ ವಿಶೇಷವಾಗಿ ಬಿಸ್ನೆಸ್ನಲ್ಲಿ ಇವೆಲ್ಲ ಹಾಗಾದರೆ ಯಾವ ಕಾರಣಗಳಿಂದ ಆಗ್ತಾ ಇರುತ್ತೆ? ಸರಿ, ಸಮಯ ಆಗಿದೆ, ಹಾಗೆ ನಡೆಯುತ್ತೆ ಅನ್ನೋದು ಒಂದು ವಿಚಾರ ಆದರೆ, ದಶಾಭುಕ್ತಿಗಳು ಕಾರಣ, ಅದು ಒಂದು ವಿಚಾರ ಆದರೆ, ಇನ್ನೊಂದು ವಿಚಾರ ಕೆಲವೊಮ್ಮೆ ಈ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನೋ ದೃಷ್ಟಿಯಾಗಿದೆ, ಅಥವಾ ಮಾಟ ಮಂತ್ರ ಮೋಡಿ ಕೃತ್ರಿಮಗಳಾಗಿದೆ, ಅಥವಾ ಅಲ್ಲಿ ಯಾವುದೋ ರೀತಿಯ ವಶೀಕರಣ ಆಗಿದೆ. ಹೀಗೆ ನಾವು ಈ ಶಬ್ದಗಳನ್ನು ಕೇಳ್ತಾ ಇರ್ತೇವೆ. ವಾಸ್ತವದಲ್ಲಿ ಹಾಗಾದರೆ ಇವೆಲ್ಲ ಏನು? ಒಂದು ಎನರ್ಜಿ ಕನೆಕ್ಷನ್ಗಳು, ನಕಾರಾತ್ಮಕವಾಗಿರ್ತಕ್ಕಂತಹ ಶಕ್ತಿಯ ಒಂದು ಕನೆಕ್ಷನ್. ಹೇಗೆ ಒಂದು ಪೈಪ್ನ ಹಾಕಿರ್ತೇವೆ, ಈ ಕಡೆಯಿಂದ ನೀರು ಆ ಕಡೆಗೆ ಹೋಗಲಿ ಅಂತ, ಆಗ ಇಲ್ಲಿಯ ನೀರು ಆ ಕಡೆಗೆ ಹೋಗುತ್ತೆ, ಹರಿದು ಹೋಗುತ್ತೆ, ಯಾಕೆಂದರೆ ಕನೆಕ್ಷನ್ ಇದೆ. ಅದೇ ರೀತಿ ನಕಾರಾತ್ಮಕ ಶಕ್ತಿಗಳ ಕಾರ್ಡ್ಗಳು ಸಹಿತ ಅವರು ಕನೆಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ, ಅದು ನಿರಂತರವಾಗಿ ನಮ್ಮ ಒಂದು ಶಕ್ತಿಯನ್ನು ಹೀರ್ತಾ ಇರುತ್ತೆ, ಅಥವಾ ಅದು ನಮಗೆ ಯಾವ ಯಾವ ರೀತಿಯಲ್ಲಿ ತೊಂದರೆಯನ್ನು ಒಡ್ಬೇಕೋ ತೊಂದರೆಯನ್ನು ಒಡ್ತಾ ಇರುತ್ತೆ. ಆದರೆ ಇದನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು? ಯಾಕೆ ಅಂತಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಇದು ಸರಿ ಆಯಿತು ಅಂತ ಕೆಲವರಲ್ಲಿ ಹೋಗಿ ಕೇಳ್ತಾರೆ, ಸರಿ ಆಯಿತು, ನಾವೆಲ್ಲ ಸರಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ತುಂಬ ಹಣ ಕೊಟ್ಟು ತುಂಬ ಖರ್ಚು ಮಾಡಿಕೊಂಡು ಕೆಲವರು ಎಲ್ಲ ತೆಗೆದಿದ್ದೀವಿ ಅಂತಾರೆ. ಆದರೆ ಏನೂ ಆಗಿರಲ್ಲ, ಮತ್ತೆ ಮತ್ತೆ ಆ ಒಂದು ಕಷ್ಟಗಳು ಇವರ ಜೀವನದಲ್ಲಿ ಘಟಿಸ್ತಾನೇ ಇರ್ತವೆ, ಮುಂದುವರಿತಾನೇ ಇರುತ್ತೆ. ಆದರೆ ಪ್ರಾಣಿಕ್ ಹೀಲಿಂಗಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಪ್ರಾಣಿಕ್ ಸೈಕಿಕ್ ಸೆಲ್ಫ್ ಡಿಫೆನ್ಸ್ ಅಂತ ಇದೆ. ಅಂದರೆ ವ್ಯಕ್ತಿ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂತಹ ವಿಧಾನ. ಅದಕ್ಕೆ ಇದರ ಮೂಲಕ ಪರಿಣಾಮಕಾರಿಯಾಗಿ ಇದರಲ್ಲಿ ಕ್ರಿಸ್ಟಲ್ಸನ್ನು ಉಪಯೋಗಿಸಲಾಗುತ್ತೆ. ಇದರಲ್ಲಿ ವ್ಯಕ್ತಿ ಎದುರಿಗೆ ಇರಲೇಬೇಕು ಅಂತ ಏನಿಲ್ಲ, ಯಾರು ತೊಂದರೆಗೊಳಗಾಗಿದ್ದಾರೋ ಆ ವ್ಯಕ್ತಿ. ಆದರೆ ಆ ವ್ಯಕ್ತಿಗೆ ವಿಷಯ ತಿಳಿದಿದ್ದರೆ ಸಾಕು, ದೂರದಲ್ಲೇ ಅಂದರೆ ಡಿಸ್ಟನ್ಸಲ್ಲೇ ಏನು ಮಾಡ್ಬೋದು, ಇದನ್ನು ಪರಿಹಾರ ಮಾಡ್ಬೋದು. ಯಾರಿಗಾದರೂ ಈ ರೀತಿ ತೊಂದರೆ ಆಗ್ತಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂತಹ ನಂಬರನ್ನು ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ನಮಗರಿವಿಲ್ಲದಂತೆಯೇ ನಮಗೆ ಸುತ್ತಲೂ ನಮ್ಮ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಅದನ್ನು ನಾವು ಪರಾಮರ್ಶಿಸಿಕೊಂಡು ಯಾವುದರಿಂದ ಏನರಿಂದ ಹೇಗಾಗ್ತಿದೆ ಅಂತ ಹೇಳಿ ನಮ್ಮ ಜೀವನವನ್ನು ಸುಂದರ ಮಾಡ್ಕೊಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.